ನಮಸ್ಕಾರ. ಬನ್ನಿ, ಇವತ್ತು ನಾವು ಭಾರತದ ಆಡಳಿತದ ಹೃದಯಕ್ಕೆ ಇಳಿದು ನೋಡೋಣ. ಅದುವೇ ನಮ್ಮ ಸಂವಿಧಾನದ 5ನೇಯ ಭಾಗ, ಅಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ. ನಮ್ಮ ಇಡೀ ದೇಶ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಮಾಸ್ಟರ್ ಬ್ಲೂಪ್ರಿಂಟ್ ಇದ್ದ ಹಾಗೆ. ಯೋಚನೆ ಮಾಡಿ ನೋಡಿ, ನಮ್ಮ ಕೇಂದ್ರ ಸರ್ಕಾರ ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತೆ? ಅಸಲಿ ಪವರ್ ಯಾರ್ ಕೈಯಲ್ಲಿದೆ? ಕಾನೂನುಗಳನ್ನ ಯಾರ್ ಮಾಡ್ತಾರೆ? ಮತ್ತೆ ಆ ಕಾನೂನುಗಳಿಂದ ನಮ್ಮನ್ನ ಯಾರ್ ಕಾಪಾಡ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಉದ್ದೇಶ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಒಂದೇ ಕಡೆ, ಅದು ನಮ್ಮ ಸಂವಿಧಾನದ 5ನೇ ಭಾಗದಲ್ಲಿ. ಇದು ಆರ್ಟಿಕಲ್ 52ರಿಂದ ಶುರುವಾಗಿ 151ರವರೆಗೆ ಇದೆ. ಕೇಂದ್ರ ಸರ್ಕಾರದ ಪ್ರತಿಯೊಂದು ಅಂಗ, ಅದರ ರಚನೆ, ಅದರ ಅಧಿಕಾರ ಎಲ್ಲವನ್ನೂ ಸ್ಫಟಿಕದಷ್ಟು ಸ್ಪಷ್ಟವಾಗಿ ಇದರಲ್ಲಿ ವಿವರಿಸಲಾಗಿದೆ. ಸರಿ, ಹಾಗಿದ್ರೆ ಬನ್ನಿ ಈ ಬ್ಲೂಪ್ರಿಂಟ್ನ ಒಂದೊಂದೇ ಪುಟವನ್ನ ತಿರುವಿ ನೋಡೋಣ. ನಮ್ಮ ಈ ಬ್ಲೂಪ್ರಿಂಟ್ನ ಮೊದಲನೇ ಮತ್ತು ಅತಿ ಮುಖ್ಯವಾದ ಭಾಗ ಅಂದ್ರೆ ಅದು ಕಾರ್ಯನಿರ್ವಾಹಕ ಅಥವಾ ದಿ ಎಕ್ಸಿಕ್ಯೂಟಿವ್. ಇದನ್ನ ಸರ್ಕಾರದ ಎಂಜಿನ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ದೇಶದ ಕಾನೂನುಗಳನ್ನ ಜಾರಿಗೊಳಿಸಿ ದಿನನಿತ್ಯದ ಆಡಳಿತವನ್ನ ಮುನ್ನಡೆಸುವ ಶಕ್ತಿಯೇ ಇದು. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ನಮ್ಮ ದೇಶದ ಸಾಂವಿಧಾನಿಕ ಮುಖ್ಯಸ್ಥರು ಅಂದ್ರೆ ರಾಷ್ಟ್ರಪತಿಗಳು. ಸರ್ಕಾರದ ಪ್ರತಿಯೊಂದು ಕೆಲ್ಸನೂ ಅವರ ಹೆಸರಲ್ಲೇ ನಡೆಯೋದು. ಆದ್ರೆ ನಿಜವಾದ ಆಡಳಿತದ ಚುಕ್ಕಾಣಿ ಹಿಡಿದಿರೋದು ಪ್ರಧಾನಮಂತ್ರಿಗಳು. ಇದನ್ನ ಹೀಗೆ ಅರ್ಥ ಮಾಡ್ಕೋಬೋದು: ರಾಷ್ಟ್ರಪತಿಗಳು ಮನೆಯ ಯಜಮಾನರಿದ್ದ ಹಾಗೆ ಅವರ ಹೆಸರಿನಲ್ಲಿ ಎಲ್ಲವೂ ನಡೆಯುತ್ತೆ. ಆದ್ರೆ ಮನೆಯನ್ನ ದಿನನಿತ್ಯ ನಿಭಾಯಿಸುವ, ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ನಿಜವಾದ ಜವಾಬ್ದಾರಿ ಇರೋದು ಪ್ರಧಾನಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲಕ್ಕೆ. ಅಂದ್ಹಾಗೆ ನಾವು ರಾಷ್ಟ್ರಪತಿಗಳನ್ನು ನೇರವಾಗಿ ವೋಟ್ ಹಾಕಿ ಆಯ್ಕೆ ಮಾಡಲ್ಲ. ಬದಲಿಗೆ ನಾವು ಆಯ್ಕೆ ಮಾಡಿದ ಸಂಸದರು ಮತ್ತು ಶಾಸಕರು ಸೇರಿ ಒಂದು ಇಲೆಕ್ಟೋರಲ್ ಕಾಲೇಜ್ ಮೂಲಕ ಅವರನ್ನ ಆಯ್ಕೆ ಮಾಡ್ತಾರೆ. ಯಾಕೆ ಈ ರೀತಿ? ಯಾಕಂದ್ರೆ ದೇಶದ ಮುಖ್ಯಸ್ಥರು ಯಾವುದೇ ಪಕ್ಷ ರಾಜಕಾರಣದಿಂದ ಸ್ವಲ್ಪ ದೂರ ಇದ್ದು ಇಡೀ ದೇಶವನ್ನ ನಿಷ್ಪಕ್ಷಪಾತವಾಗಿ ಪ್ರತಿನಿಧಿಸಬೇಕು ಅನ್ನೋದು ಇದರ ಹಿಂದಿನ ಒಂದು ದೊಡ್ಡ ಆಶಯ. ರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ಈ ನಿಗದಿತ ಅವಧಿ ಯಾಕೆ ಮುಖ್ಯ ಅಂದ್ರೆ ಇದು ದೇಶದ ಅತ್ಯುನ್ನತ ಹುದ್ದೆಗೆ ಒಂದು ಸ್ಥಿರತೆಯನ್ನ ಕೊಡುತ್ತೆ. ಇದ್ರಿಂದಾಗಿ ಸರ್ಕಾರದ ನೀತಿಗಳಲ್ಲಿ ಒಂದು ನಿರಂತರತೆ ಇರುತ್ತೆ. ಪದೇ ಪದೇ ಬದಲಾವಣೆಗಳಾಗೋದು ತಪ್ಪುತ್ತೆ. ಒಂದು ವೇಳೆ ರಾಷ್ಟ್ರಪತಿಗಳ ಪದವಿ ಅವರ ನಿಧನದಿಂದ, ರಾಜೀನಾಮೆಯಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದ ಖಾಲಿಯಾದ್ರೆ ಏನಾಗುತ್ತೆ? ಸಂವಿಧಾನದಲ್ಲಿ ಅದಕ್ಕೂ ಒಂದು ಸ್ಪಷ್ಟವಾದ ನಿಯಮವಿದೆ. ಕೇವಲ 6 ತಿಂಗಳ ಒಳಗೆ ಹೊಸ ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡಲೇಬೇಕು. ದೇಶದ ಅತ್ಯುನ್ನತ ಸ್ಥಾನ ಹೆಚ್ಚು ಕಾಲ ಖಾಲಿ ಉಳಿಬಾರ್ದು ಅನ್ನೋದು ಇದರ ಹಿಂದಿನ ಕಾಳಜಿ. ಕಾರ್ಯನಿರ್ವಾಹಕ ಅಂದ್ರೆ ಬರೀ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಮಾತ್ರ ಅಲ್ಲ, ಅವರ ಜೊತೆಗೆ ಉಪರಾಷ್ಟ್ರಪತಿಗಳು ಕೂಡ ಇರ್ತಾರೆ. ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಹಾಗೆಯೇ ಸರ್ಕಾರಕ್ಕೆ ಕಾನೂನು ವಿಷಯಗಳಲ್ಲಿ ಸಲಹೆ ನೀಡಲು ಅಟಾರ್ನಿ ಜನರಲ್ ಕೂಡ ಇರ್ತಾರೆ. ಸರಿ, ಸರ್ಕಾರದ ಎಂಜಿನ್ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಬ್ಲೂಪ್ರಿಂಟ್ನ 2ನೇ ಭಾಗಕ್ಕೆ ಬರೋಣ. ಅದುವೇ ನಮ್ಮ ಸಂಸತ್ತು. ಇದೇ ನಮ್ಮ ದೇಶಕ್ಕೆ ಬೇಕಾದ ಎಲ್ಲಾ ಕಾನೂನುಗಳನ್ನ ರೂಪಿಸುವ ಜಾಗ. ಇದನ್ನ ನಮ್ಮ ಪ್ರಜಾಪ್ರಭುತ್ವದ ದೇಗುಲೋ ಅಂತ ಕರೆದ್ರೆ ತಪ್ಪಾಗಲ್ಲ. ನಮ್ಮ ಸಂಸತ್ತಿನಲ್ಲಿ 2 ಮನೆಗಳಿವೆ, ಗೊತ್ತಲ್ವಾ? ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಲೋಕಸಭೆಯನ್ನ ಜನರ ಸದನ ಅಂತ ಕರಿತೀವಿ, ಯಾಕಂದ್ರೆ ಇಲ್ಲಿನ ಸದಸ್ಯರನ್ನ ನಾವು ನೇರವಾಗಿ ವೋಟ್ ಹಾಕಿ ಆಯ್ಕೆ ಮಾಡಿ ಕಳಿಸ್ತೀವಿ. ಇನ್ನೊಂದ್ ಕಡೆ ರಾಜ್ಯಸಭೆ ಇದೆ, ಇದನ್ನ ರಾಜ್ಯಗಳ ಪರಿಷತ್ತು ಅಂತಾರೆ. ಯಾಕಂದ್ರೆ ಇಲ್ಲಿನ ಸದಸ್ಯರನ್ನ ರಾಜ್ಯಗಳ ಶಾಸಕರು ಆಯ್ಕೆ ಮಾಡ್ತಾರೆ. ಆದ್ರೆ ಒಂದು ವಿಷಯದಲ್ಲಿ ಲೋಕಸಭೆಗೆ ಹೆಚ್ಚು ಪವರ್ ಇದೆ, ಅದು ಹಣಕಾಸಿನ ವಿಷಯ. ಯಾವುದೇ ಹಣಕಾಸಿನ ಮಸೂದೆಯನ್ನ ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು. ನೋಡಿ, ಮತ್ತೆ ಬಂತು ಈ 6 ತಿಂಗಳ ನಿಯಮ. ಆದ್ರೆ ಈ ಸಲ ಸಂಸತ್ತಿಗೆ ಸಂಬಂಧಿಸಿದ್ದು. ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ಸಂಸತ್ತಿನ 2 ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚು ಗ್ಯಾಪ್ ಇರಲೇಬಾರದು. ಇದರ ಅರ್ಥ ಏನ್ ಗೊತ್ತಾ? ಸರ್ಕಾರ ವರ್ಷಕ್ಕೆ ಕನಿಷ್ಠ 2 ಬಾರಿಯಾದ್ರೂ ಸಂಸತ್ತನ್ನ ಫೇಸ್ ಮಾಡಲೇಬೇಕು, ಜನರ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಇದು ಸರ್ಕಾರವನ್ನ ಜವಾಬ್ದಾರಿಯುತವಾಗಿಡಲು ಇರುವ ಒಂದು ಅದ್ಭುತವಾದ ವ್ಯವಸ್ಥೆ. ಓಕೆ, ಕಾರ್ಯನಿರ್ವಾಹಕ ಕಾನೂನುಗಳನ್ನ ಜಾರಿಗೆ ತರುತ್ತೆ, ಸಂಸತ್ತು ಕಾನೂನುಗಳನ್ನ ಮಾಡುತ್ತೆ. ಆದ್ರೆ ಮಾಡಿದ ಕಾನೂನು ಸರಿಯಿದೆಯಾ ಇಲ್ವಾ ಅಂತ ಚೆಕ್ ಮಾಡೋರ್ಯಾರು? ಅದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿಲ್ಲ ಅಂತ ನೋಡ್ಕೊಳ್ಳೋರ್ಯಾರು? ಅಲ್ಲೇ ಬರೋದು ನಮ್ಮ ವ್ಯವಸ್ಥೆಯ 3ನೇ ಮತ್ತು ಅತಿ ಮುಖ್ಯ ಅಂಗ, ನ್ಯಾಯಾಂಗ. ಇವರೇ ನಮ್ಮ ಸಂವಿಧಾನದ ಅಂತಿಮ ರಕ್ಷಕರು. ನಮ್ಮ ಸುಪ್ರೀಂ ಕೋರ್ಟ್ಗೆ ಮುಖ್ಯವಾಗಿ 4 ಥರದ ಅಧಿಕಾರಗಳಿವೆ. ಮೊದಲನೇದು ಮೂಲ ಅಧಿಕಾರ, ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಜಗಳಗಳನ್ನ ನೇರವಾಗಿ ತೀರ್ಮಾನಿಸೋದು. ಎರಡನೇದು ಅಪೀಲ್ ಅಧಿಕಾರ,
ಅಂದ್ರೆ ಕೆಳಗಿನ ಕೋರ್ಟ್ಗಳ ತೀರ್ಪಿನ ವಿರುದ್ಧ ಅಪೀಲ್ಗಳನ್ನ ಕೇಳೋದು. ಮೂರನೇದು ಸಲಹಾ ಅಧಿಕಾರ, ಅಂದ್ರೆ ರಾಷ್ಟ್ರಪತಿಗಳು ಕೇಳಿದಾಗ ಕಾನೂನುಬದ್ಧ ಸಲಹೆ ನೀಡೋದು. ಮತ್ತು ಕೊನೆಯದಾಗಿ ಎಲ್ಲರಿಗಿಂತ ಮುಖ್ಯವಾದದ್ದು ನ್ಯಾಯಾಂಗ ವಿಮರ್ಶೆ. ಹಾಗಿದ್ರೆ ಏನಿದು ನ್ಯಾಯಾಂಗ ವಿಮರ್ಶೆ ಅಂದ್ರೆ? ಸರಳವಾಗಿ ಹೇಳೋದಾದ್ರೆ ಇದು ಸುಪ್ರೀಂ ಕೋರ್ಟ್ನ ಒಂದು ಸೂಪರ್ ಪವರ್ ಇದ್ದ ಹಾಗೆ. ಸಂಸತ್ತು ಮಾಡಿದ ಯಾವುದೇ ಕಾನೂನು ನಮ್ಮ ಸಂವಿಧಾನದ ಮೂಲ ತತ್ವಗಳಿಗೆ ವಿರುದ್ಧವಾಗಿದ್ರೆ ಆ ಕಾನೂನನ್ನು ಅಸಿಂಧುಗೊಳಿಸುವ ಅದ್ಭುತ ಅಧಿಕಾರವೇ ಇದು. ಇದು ನಮ್ಮ ಪ್ರಜಾಪ್ರಭುತ್ವದ ರಕ್ಷಣಾ ಕವಚ. ನಮ್ಮ ಬ್ಲೂ ಪ್ರಿಂಟ್ನಲ್ಲಿ ಇನ್ನೊಬ್ಬ ಬಹಳ ಮುಖ್ಯವಾದ ಸ್ವತಂತ್ರ ಪಾತ್ರಧಾರಿ ಇದ್ದಾರೆ. ಅವರೇ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್, ಅಥವಾ ಸಿಂಪಲ್ ಆಗಿ ಸಿಎಜಿ. ಇವರನ್ನ ನಮ್ಮ ದೇಶದ ಸಾರ್ವಜನಿಕ ಹಣದ ವಾಚ್ ಡಾಗ್ ಅಂದ್ರೆ ಕಾವಲುಗಾರ ಅಂತಾನೆ ಹೇಳ್ಬಹುದು. ಸಿಎಜಿ ಅವರ ಮುಖ್ಯ ಕೆಲಸ ಏನು ಗೊತ್ತಾ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡುವ ಪ್ರತಿಯೊಂದು ರೂಪಾಯಿ ಖರ್ಚಿನ ಲೆಕ್ಕವನ್ನ ಆಡಿಟ್ ಮಾಡೋದು. ಅವರು ತಮ್ಮ ವರದಿಯನ್ನ ನೇರವಾಗಿ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ಆಮೇಲೆ ಅದನ್ನ ಸಂಸತ್ತಿನ ಮುಂದೆ ಚರ್ಚೆಗೆ ಇಡ್ಲಾಗುತ್ತೆ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ ಅವರಿಗೆ 65 ವರ್ಷ ವಯಸ್ಸಾಗೋವರೆಗೆ ಇರುತ್ತೆ. ಸರಿ, ಈಗ ನೋಡಿ, ನಮ್ಮತ್ರ ಬ್ಲೂ ಪ್ರಿಂಟ್ನ ಎಲ್ಲ ಭಾಗಗಳೂ ಇವೆ. ಕಾರ್ಯನಿರ್ವಾಹಕ, ಸಂಸತ್ತು, ನ್ಯಾಯಾಂಗ ಮತ್ತು ಸಿಎಜಿ ಇವೆಲ್ಲ ಪ್ರತ್ಯೇಕವಾಗಿ ಕೆಲಸ ಮಾಡಿದ್ರೂ ಒಂದಕ್ಕೊಂದು ಸಂಪರ್ಕದಲ್ಲಿವೆ. ಒಂದರ ಅಧಿಕಾರವನ್ನ ಇನ್ನೊಂದು ಪ್ರಶ್ನಿಸುತ್ತೆ, ನಿಯಂತ್ರಿಸುತ್ತೆ. ಇದನ್ನೇ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತಾರೆ, ಅಂದ್ರೆ ಅಧಿಕಾರದ ಸಮತೋಲನ. ಹಾಗಿದ್ರೆ ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯಿಂದ ನಾವೇನ್ ತಿಳ್ಕೊಂಡ್ವಿ? ದೇಶವನ್ನ ನಡೆಸೋ ಕಾರ್ಯನಿರ್ವಾಹಕ, ಕಾನೂನು ಮಾಡೋ ಸಂಸತ್ತು, ಆ ಕಾನೂನುಗಳನ್ನ ರಕ್ಷಿಸೋ ಸುಪ್ರೀಂ ಕೋರ್ಟ್, ಮತ್ತೆ ಸರ್ಕಾರದ ಹಣದ ಲೆಕ್ಕ ಇಡೋ ಸಿಎಜಿ, ಈ 4 ಬಲಿಷ್ಠ ಕಂಬಗಳ ಮೇಲೆ ನಮ್ಮ ಕೇಂದ್ರ ಸರ್ಕಾರದ ವ್ಯವಸ್ಥೆ ನಿಂತಿದೆ. ನಮ್ಮ ಸಂವಿಧಾನ ರಚನೆಕಾರರು ಅಷ್ಟು ದೂರದೃಷ್ಟಿಯಿಂದ ರೂಪಿಸಿದ ಈ ಅದ್ಭುತವಾದ ಅಧಿಕಾರದ ಸಮತೋಲನ ಇವತ್ತಿನ ಆಧುನಿಕ ಜಗತ್ತಿನ ಹೊಸ ಸವಾಲುಗಳನ್ನ ಎದುರಿಸಲು ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ? ಅಥವಾ ಕಾಲಕ್ಕೆ ತಕ್ಕ ಹಾಗೆ ಇದರಲ್ಲಿ ಏನಾದರೂ ಬದಲಾವಣೆಗಳು ಆಗ್ಬಿಟ್ಟಿದ್ಯಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಯಾಕಂದ್ರೆ ಈ ಪ್ರಶ್ನೆಯ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.